ಭಾಲ್ಕಿ ತಾಲೂಕಿನ ಭಾತಮ್ರ ಗ್ರಾಮದ ಜಗದ್ಗುರು ನಿರಂಜನ ಸಂಸ್ಥಾನ ಮಠದ ಉತ್ತರಾಧಿಕಾರಿಯಾಗಿರುವ ಡಾಕ್ಟರ್ ಗುರುಬಸವ ದೇಶಿಕರ್ ಪಟ್ಟಾಭಿಷೇಕದ ನಿಮಿತ್ತ ಹಮ್ಮಿಕೊಳ್ಳಲಾದ ಬಸವ ದರ್ಶನ ಪ್ರವಚನ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಗದ್ಗುರು ಶಿವಯೋಗೀಶ್ವರ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು. ಬಸವ ದರ್ಶನ ಪ್ರವಚನವು ಜನವರಿ 22ರವರೆಗೆ ಪ್ರತಿದಿನ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಪ್ರವಚನ ಆಲಿಸುವಂತೆ ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹಲಬರಗ ಶರಣಗಿರಿಯ ಮಾತೆ ಬಸವಂಜಲಿ ತಾಯಿ ಹಾಗೂ ಡಾಕ್ಟರ್ ಗುರುಬಸವ ದೇವರು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ನ್ಯಾಯವಾದಿ ವೆಂಕಟರಾಮ್ ಭುರಾಳೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್, ಶ್ರೀಕಾಂತ್ ಭುರಾಳೆ, ಮಹಾದೇವ್ ಬೇಲೂರೆ, ಕಾಶಿನಾಥ್ ಲದ್ದೆ, ವಿಜಯಕುಮಾರ್ ಭುರಾಳೆ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮ 23, 24, 25ನೇ ಜನವರಿಗೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಈ ಕಾರ್ಯಕ್ರಮದ ನಿಮಿತ್ತ ಈ ಒಂದು ಬಸವ ದರ್ಶನ ಪ್ರವಚನ ಒಂದು ನಮಗೆಲ್ಲ ಗೊತ್ತಿದೆ. ಪೂಜ್ಯ ಶಿವಯೋಗೇಶ್ವರ ಮಹಾಸ್ವಾಮಿಗಳು ತಮ್ಮ ಜೀವನ ಪರ್ಯಂತ ಸಮಾಜಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಧಾರ್ಮಿಕ ಜಾಗೃತಿ ಮೂಡಿಸಲಿಕ್ಕೆ ಬಸವತತ್ವ ಪ್ರಚಾರ ಪ್ರಸಾರ ಅದರ ಜೊತೆಯಲ್ಲಿ ಎಲ್ಲ ಭಕ್ತರು ಯಾವ ರೀತಿಯಲ್ಲಿ ತಮ್ಮ ಬದುಕನ್ನು ಬಳಸಬೇಕು ಅನ್ನೋದರ ಬಗ್ಗೆ ಇವತ್ತು ಇಡೀ ನಾಡಿನಾದ್ಯಂತ ಸುತ್ತಾಡಿ ಪ್ರವಚನ ಹೇಳಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ, ಆಶೀರ್ವಚನ ಮಾಡಿದ್ದಾರೆ. ನಮ್ಮೆಲ್ಲರಿಗೆ ಅತ್ಯಂತ ಆತ್ಮೀಯರು, ನಂಬಿಕೊಂಡಂತಹ ಭಕ್ತರ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ.